ಆತ್ಮೀಯ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸನ್ನು ನೋಡಿದ್ವಿ. ನಮ್ಮ ಸ್ನೇಹಿತರು ಅವರು ನಿಜವಾಗ್ಲೂ ಅದನ್ನು ನೋಡಿ ತುಂಬ ನೋವಾಯಿತು. ಕಾರಣ ಏನು ಅಂದರೆ, ಮುಳಬಾಗಿಲು ತಾಲೂಕಲ್ಲಿ ನಾರಾಯಣಗೌಡರು 10 ಜನ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಅಂದರೆ ಮಾತು ತುಂಬ ನೋವಾಗೋಗ್ಬಿಡ್ತು ನಮಗೆ. ಇದು ಆ್ಯಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತದು. ನಾನು ಅವ್ರಿಗೊಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಆಡಳಿತ ಹೆಂಗಿದೆ ಅಂತ ನಮಗಿನ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು. ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನೂ ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡ್ತಿರೋದ್ರೆ ಅವರು ಹೌಸ್ರಿ ಮಾಡ್ಕೊಂಡು ಹೋಗುವಂಥ ಚೀಪ್ ಮಟ್ಟಕ್ಕೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬರೋದು ಇಲ್ಲ. ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ತಮ್ಗೆಲ್ರಿಗೂ ಹೇಳಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ನಾವು ರೈತ ಪರ ಹೋರಾಟಗಾರರು. ನಮ್ಮನ್ನು ಕ್ವಶನ್ ಮಾಡಿದ್ದಾರೆ, ನೀವು ಯಾವ ರೈತ ಅಂತ ಕ್ವಶನ್ ಮಾಡಿರೋರಿಗೆಲ್ಲ ಹೇಳಿದ್ದೀವಿ. ರೈತ ಪರ ಹೋರಾಟಗಾರ, ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲುಬಾಗಿ ನಿಲ್ಲುವಂಥ ವ್ಯಕ್ತಿಗಳು ನಾವು. ನಿಮ್ಗೆಲ್ರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ, ಎಷ್ಟು ಜನಕ್ಕೆ ರೈತರಿಗೆ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ, ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು. ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ರೆ ದಿನ ಹೋಗಿ ಒಂದೊಂದು ಮೆಮೊರನ್ನು ಕೊಡುವಂಥ ಅವಶ್ಯಕತೆ ಇರಲ್ಲ. ಮುಳಬಾಗಿಲು ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು ಒಂದು 10 ಜನ ಇದ್ದಾರೆ ಅಂದರೆ ಈ ಲೆಟರ್ಡಲ್ಲಿರೋ ಹೆಸರುಗಳೆಲ್ಲ ಎತ್ಕೊಂಡು ಅದೇನು ಅನ್ಅಫಿಷಿಯಲ್ ಆಗಿ ಕೊಟ್ಟರೆ ಇವ್ರು ಯಾರು ನಮ್ಮ ಅಧಿಕಾರಿಗಳು ಸುಮ್ಮನೆ ಇರಲ್ಲ. ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳಬಾಗಿಲು ತಾಲೂಕಲ್ಲಿ ಅನ್ನೋದನ್ನ. ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಯಳವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು, ಫಾರೂಕ್ ಪಾಷಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಅವರು, ಮುಳಬಾಗಿಲು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ, ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಉಪಾಧ್ಯಕ್ಷರು ಅವರು, ನಮ್ಮ ಭಾಸ್ಕರ್ ತಾಲೂಕು ಉಪಾಧ್ಯಕ್ಷರು, ಇವರೆಲ್ಲ ಮುಳಬಾಗಿಲು ಅಲ್ವಾ? ನೀವು ಮುಳಬಾಗಿಲವರು ಅಂತ ಅನ್ಸ್ಲಿಲ್ವಾ? ಯಾಕೆ ಈ ಥರ ಮಾತಾಡಿದ್ರಿ ಅಂತ ಸ್ವಲ್ಪ ನೋವಾಯ್ತು. ನಮ್ಮ ಜುಬೇರು ಇವರೆಲ್ಲ ನಮ್ಗೆ ಇರೋ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋಂಥ ವ್ಯಕ್ತಿಗಳ ಒಂದ್ಸಲಿ ನೀವು ಇನ್ನೊಂದ್ಸಲಿ ವಿಡಿಯೋ ನೋಡ್ಕೋಬಹುದು. ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನು ಅರ್ಥ ಇರುತ್ತೆ? ಮುದಗಿರಿ ಪಂಚಾಯತಿ ಬದಲಾವಣೆ ಮಾಡಬೇಕು, ಮುದಗಿರಿಗೆ ಪಂಚಾಯತಿ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ನಾವು ಯಾವತ್ತೂ ಶ್ಲಾಘನೀಯ. ನಮಗೆ ನಿಜವಾಗ್ಲೂ ನಿಮ್ಮ ಹೋರಾಟ ನೋಡಿದ್ರೆ ನಮ್ಗೆ ತುಂಬ ಮೆಚ್ಚುಗೆ ಆಯಿತು, ಇಷ್ಟ ಆಯಿತು. ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಸಾಧಿಸಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನು ಹೀಯಾಳಿಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಸರ್, ನಾನೊಂದು ಮಾತು ಹೇಳ್ತೀನಿ, ಅಧಿಕಾರಿಗಳಿಂದ ನಾವು ಓಡೋಷ್ಟು ದಿನ ನಮ್ಮ ಹೋರಾಟಕ್ಕೆ ಅರ್ಥ ಇರಲ್ಲ. ನಿಜಾನೇ. ಫಸ್ಟ್ ನಾವು ನಮ್ಗೇನಾದ್ರು ಸಮಸ್ಯೆ ಇದ್ರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನ ಭೇಟಿ ಆಗಬೇಕು, ನಮ್ಮ ತಹಸೀಲ್ದಾರನ್ನ ಭೇಟಿ ಆಗಬೇಕು, ಆಮೇಲೆ ಉಳಿದಂಥ ಅಧಿಕಾರಿಗಳ ಹತ್ರ ಹೋಗ್ಬೇಕು, ಮಾತಾಡಬೇಕು ಅಂತ ತಾವು ಹೇಳುವಂಥ ಪ್ರಕ್ರಿಯೆ ಅದು. ಆ ಥರ ಮಾಡಿದ್ದು ಆಯಿತು. ಸುಮಾರು ಗೋಮಾಳ ಜಮೀನುಗಳು, ಸುಮಾರು ಎಕರೆಗಳು, ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರ ಕೈಯಲ್ಲಿ ಬಿದ್ದೋಗಿದೆ. ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ಅದು ಹೈವೇಯಲ್ಲಿರುವಂಥ ಸರ್ವೆ ನಂಬರ್ 24, ಆ ಹೈವೇಲಿರುವಂಥದ್ದು, ಅಲ್ಲಿ ಕಟ್ಟಿರುವಂಥ ಎಲ್ಲೆಟ್ ಹೋಟ್ಲು, ಅಲ್ಲಿ ಪಕ್ಕದಲ್ಲಿ ಇರುವಂಥ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ. ಇದನ್ನು ದಯವಿಟ್ಟು ಇದ್ರ ಬಗ್ಗೆ ಕುಲಕುಶವಾಗಿ ಪರಿಶೀಲನೆ ಮಾಡಿ ಅಂತ ಎತ್ಕೊಂಡೋಗಿ ಅದೇ ತಹಸೀಲ್ದಾರ್ಗೆ ಕೊಟ್ಟರೆ, ಅಂದರೆ ಈಗಿರೋ ತಹಸೀಲ್ದಾರ್, ಇದಕ್ಕೆ ಹಿಂದಿರೋ ತಹಸೀಲ್ದಾರ್ ನಾವು ಏನೂ ಕೊಟ್ಟಿಲ್ಲ ಇದುವರೆಗೂ. ಹಿಂದಿರೋ ತಹಸೀಲ್ದಾರ್ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ನಾವು ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ, ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆದಂಥ ಯಾರು ಸದತುಲ್ಲಾ ಖಾನ್ ಅವ್ರು ಬಂದಿದ್ರು, ಅಲ್ಲಿ ನಮ್ಮ ಮೆಮೊರಾಂಡಮ್ ತಗೊಂಡ್ರು, ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊಂತೀವಿ ಅಂತಲ್ಲ. ಅಲ್ಲ, ಸಾವಿರಾರು ಎಕರೆ ಜಮೀನುಗಳನ್ನ ಭೂಗಳ್ರು ಕದೀತಾ ಇದ್ದಾರೆ. ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋಂಥವ್ರಿಗೆ ಫ್ರೀಯಾಗಿ ಯಾಕೆ ಹಂಚಬಾರ್ದು? ಅದ್ರ ಬಗ್ಗೆ ನೀವು ಯೋಚನೆ ಮಾಡಲಿಲ್ವಾ? ನಾವು ರೋಲ್ ಕಾಲ್ ಅವರು ಅಂತ ಇದ್ರ, ದಯವಿಟ್ಟು ಅದೆಲ್ಲ ರೋಲ್ ಕಾಲ್ ಮಾಡಿದೀವೋ 1-2 ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತೀವಿ ನಾವು. ನಮಗೆ ನನ್ನ ಸ್ನೇಹಿತ ಶ್ರೀನಿವಾಸ್ ಅಂದ್ರೆ ತುಂಬಾ ಅಪಾರವಾದ ಗೌರವ ಇದೆ, ಪ್ರೀತಿ ಇದೆ. ಹೋಗೋ ಬರೋ ಅನ್ಕೊಂಡಂತ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಶ್ರೀನಿವಾಸ್ ದಯವಿಟ್ಟು
ದಯವಿಟ್ಟು ಈ ನಮ್ಮನ್ನೆಲ್ಲ ತಲೆ ತಗ್ಸೋದು ಮತ್ತೆ ಮಾತಾಡ್ಬಿಟ್ಟಿದ್ರೆ ನಾನು ತುಂಬಾ ನೋವಾಗ್ತಾ ಇದೆ. ದಯವಿಟ್ಟು ಇದು ಮುಂದಕ್ಕಾದ್ರೂ ನಮ್ಮ ಸ್ನೇಹಿತರು ಅಂತ ನೀವು ಪರಿಗಣಿಸಿದ್ರೆ ತುಂಬಾ ಸಂತೋಷವಾಗಿರುತ್ತೆ. ನಮ್ಮ ಹೋರಾಟಕ್ಕೆ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗತ್ತೆ. ನಿಮ್ಮಿಂದ ನಾವಿರ್ತೀವಿ, ನಮ್ಮಿಂದ ನೀವಿರಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಮುಳಬಾಗಿಲು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾಗಿ ಯಲುವಲಿ ಪ್ರಭಾಕರ್ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಮೆಕ್ಯಾನಿಕ್ ಸಿನಣ್ಣನವರು ನಾಮಕಾವಸ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿನಣ್ಣನವರೇ, ನಾವು ಕಳೆದ 10 ವರ್ಷದಿಂದ ನಮ್ಮ ತಾಲೂಕಿಗೆ ರೈತರಿಗೆ ಏನೇನು ಮಾಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ, ಇಲ್ಲ ಗೊತ್ತಿಲ್ಲದ್ರೂ ಇರ್ಬೋದು. ನಮ್ಮ ಕಿರುಣ್ಮಿಟ್ಟೆ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಅಂತ ಎಷ್ಟೋ ಜನ ಹೋರಾಟ ಮಾಡಿದ್ದೀವಿ. ಅಲ್ಲಿರೋ ಅಧಿಕಾರಿಗಳೆಲ್ಲ ಸೇರಿ ಆಂಧ್ರದವ್ರಿಗೆ ಖಾತೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಟಿ ಕುರುಬ್ರಲ್ಲಿ ಇದು 65 ಎಕರೆ ಜಮೀನನ್ನು ನಾವು ಕುರುಗಾಯಿಗಳಿಗೆ ಮೀಸಲಿಟ್ಟಿದ್ದೀವಿ. ಆ ಒಂದು ವಿಚಾರದಲ್ಲಿ 3 ವರ್ಷ ಸತತವಾಗಿ ಹೋರಾಟ ಮಾಡಿ ನಾವು ಜಯ ಸಾಧಿಸಿದ್ದೀವಿ. ಅದೇ ರೀತಿಯಾಗಿ ಚೆನ್ನೈ ಕಾರಿಡಾರ್ ರಸ್ತೆಯ ಮರಗಳನ್ನು ಪರಿಹಾರ ಕೊಡದೆ ಕಾಡಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಾವು ಬೆಳಗ್ಗೆ ಸಾಯಂಕಾಲ ಹೋರಾಟ ಮಾಡಿ 13 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರಿಗೆ ಕೊಡಿಸಿದ್ದೀವಿ. ಅದೇ ರೀತಿಯಾಗಿ ಆವನಿ ದೇವರ ಸಮುದ್ರ ಒತ್ತುವರಿಯಾಗಿರುವಂತಹ ಸರ್ಕಾರಿ ಜಮೀನುಗಳಿಗೋಸ್ಕರ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿರುವ ಕೆರೆಗಳನ್ನೆಲ್ಲ ಬ್ರಾಡ್ಗೆ ಖಾತೆಗಳು ಮಾಡಿ ಮಂಜೂರಿ ಮಾಡ್ತಾ ಇರುವ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳೆಲ್ಲ ಮಾಡಿ ನಮಗೆ ಹೋರಾಟಕ್ಕೆ ದಿಕ್ಚೂಪಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನ ರೋಲ್ ಕಾಲ್ ಅಂತ ಕರೀತಾ ಇದಾರಲ್ಲ, ರೋಲ್ ಕಾಲ್ ಅಂದ್ರೆ ಅದಕ್ಕೆ ಅರ್ಥ ಏನಣ್ಣ? ಆ ರೋಲ್ ಕಾಲ್ ವಿಚಾರ ನಮ್ಗೆ ಗೊತ್ತೇ ಇಲ್ಲ. ನಮ್ದು ಒಂದು 20 ಎಕರೆ ಜಮೀನಿದೆ. ನಾವು ಬೆಳಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ. ಆದ್ರೆ ನಮ್ಮ ರೋಲ್ ಕಾಲ್ ಅಂತ ಕರೀತಾ ಇದ್ರಲ್ಲ, ನಿಮ್ಗೆ ಇದು ಸಂಬಂಧಿಸನ? ನಾವು ಅದ್ರ ಬಗ್ಗೆ ನಾವು ರೋಲ್ ಕಾಲ್ ಬಗ್ಗೆನೂ ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ನಾವು ಹೇಳೋದು ಇಲ್ಲ. ಯಾವ್ದಾದ್ರು ಅಧಿಕಾರಿಗಳು ಏನಾದ್ರು ನಾವು ರೋಲ್ ಕಾಲ್ ಅಂತ ಹೇಳಿದ್ರೆ ಅಧಿಕಾರಿ ಡೈರೆಕ್ಟ್ ಆಗಿ ಬಂದು ನಮ್ಮನ್ನು ಕೇಳಲಿ, ಇಲ್ಲ ಎತ್ಕೊಂಡೋಗ್ಬಿಟ್ಟು SP ಆಫೀಸಲ್ಲಿ ಹೋಗಿ ದೂರು ಕೊಡ್ಲಿ. ಅದನ್ನ ಬಿಟ್ಟು ತಾವು ರೋಲ್ ಕಾಲ್ ಅಂತ ಕರೆಯಕ್ಕೆ ನಿಮ್ಗೆ ಏನಣ್ಣ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಣ್ಣ? ನಿಮ್ಮ ಹತ್ರ ಏನಾದ್ರು ದಾಖಲೆಗಳು ಏನಾದ್ರು ಇದ್ರೆ ಎತ್ಕೊಂಡು ಬಿಡುಗಡೆ ಮಾಡಿ, ಇಲ್ಲ ಅಧಿಕಾರಿಗಳು ಹೋಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಿ. ಇಂಥವ್ರು ಬಂದಿದ್ರು, ರೈತ ಸಂಘದವ್ರು ಬಂದಿದ್ರು, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ, ನಮ್ ದುಡ್ಡು ಕೇಳ್ತಾ ಇದ್ರೆ ಅಂತ ಬಂದು ಕೇಳಿದ್ರೆ ನೀವು ಹೋಗ್ಬಿಟ್ಟು SP ಸಾಹೇಬ್ರಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಲಿ. ಅದನ್ನ ಬಿಟ್ಟು ಸುಳ್ಳು ಆರೋಪಗಳನ್ನು ಆಳೋದು ಇದು ನಾಚಿಕೆಗೆಟ್ಟದ ಸಂದರ್ಭಕ್ಕೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆಯ್ತು, ಅವ್ರು ಯಾವಾಗ ರೆಡಿ ಅಂದ್ರೆ ಅವಾಗ ನಾವು ರೆಡಿ. ಇದೇ ಸೌಂದರ್ಯ ಸರ್ಕಲ್ ಅಲ್ಲೇ ನಾವು ಒಂದು ವೇದಿಕೆಯನ್ನು ಮಾಡ್ಕೊಳ್ಳೋಣ. ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ, ಆ ವೇದಿಕೆಗೆ ಅವ್ರು ಬರ್ಲಿ, ನಾವು ಬರ್ತೀವಿ. ನಾವೇನ್ ಮಾಡಿದ್ವಿ ನಾವ್ ಹೇಳ್ತೀವಿ, ಅವ್ರೇನ್ ಮಾಡಿದ್ರೆ ಅವ್ರು ಹೇಳಿ. ಆರೋಪ ಏನಾದ್ರು ಇದ್ರೆ ದಾಖಲೆಗಳು ಕೊಳ್ಳಿ. ದಾಖಲೆಗೆ ಇಲ್ದಿರಾ ನಾವು ಮಾತಾಡೋದು ಸರಿ ಇಲ್ಲ. ನಮ್ಮ ಹತ್ರ ದಾಖಲೆ ಎತ್ಕೊಂಡ್ ಬರ್ತೀವಿ, ಅವರು ದಾಖಲೆ ಎತ್ಕೊಂಡ್ ಬರ್ಲಿ. ಮತ್ತೆ ಇನ್ನೊಂದು ಮಾತು ಹೇಳಿದಾರಣ್ಣ, ಜೊತೆಯಲ್ಲಿರೋರ್ಗೆ ಏನು ಮಾಡ್ತಿಲ್ಲ ಇನ್ನೊಂದು ಅಂತ ಹೇಳಿದ್ದಾರೆ. ನಾವು ಜೊತೆಯಲ್ಲಿರೋದು ಏನೋ 4 ಜನಕ್ಕೆ, ನಮ್ಮನ್ನ ನಂಬಿರೋ 4 ಜನಕ್ಕೆ ಸಹಾಯ ಮಾಡೋಣ ಅಂತ ಇರೋದು. ಅವರಾಗ್ಲಿ ನಾವಾಗ್ಲಿ ಸಂಘಟನೆ ನಾವು ಮಾಡ್ಕೊಂಡಿರೋದು 4 ಜನಕ್ಕೆ ಸಹಾಯ ಆಗ್ಲಿ ಅಂತ. ಈಗ ನಾರಾಯಣಗೌಡರು ಇರ್ಬೋದು, ನಮಗೆ ನಾವು ಫೋನ್ ಮಾಡಿದ ತಕ್ಷಣ ಅಣ್ಣ ಸ್ಟೇಷನ್ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಇಲ್ಲ ಹಾಸ್ಪಿಟ್ಲ್ ಆಗಿರ್ಲಿ, ಸ್ಕೂಲು, ನಮ್ಮ ಹೆಬ್ಣಿ ಆನಂದ್ ರೆಡ್ಡಿ ಮಾತಾಡೋದು, ನಮ್ಮ ಸ್ಕೂಲ್ಗೆ ಶಿಕ್ಷಕರು ಇಲ್ಲ, ಕಾಲ್ನಡಿಗೆ ಬರ್ತೀವಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಇದೇ ತಾಲೂಕು ಓಡಿ ಬಂದಿದೆ ನಮ್ಮ ಸ್ಕೂಲ್ಗೆ. ಆಗ ಶಿಕ್ಷಕರು ಬಂದಿರೋದು. ಇವೆಲ್ಲ ನಮ್ಮ ಹೋರಾಟಗಳು. ಬೇಕಾದ್ರೆ ನೀವು ಬಂದು ಹಳ್ಳಿಗಳಲ್ಲಿ ಕೇಳಿ, ಇಲ್ಲೆಲ್ಲ ಕೂತ್ಕೊಂಡು ಏನೇನೋ ಮಾತಾಡಿದ್ರೆ ಸರಿ ಹೋಗಲ್ಲ ಅಣ್ಣ, ಯಾರಿಗಾದ್ರೂ ಆಗ್ಲಿ. ಇಲ್ಲ ನಮ್ದು ಏನಾದ್ರು ತಪ್ಪಿದ್ರೆ ಇದು ಮಾಡ್ಲಿ. ನಾವಿರೋದು ಸ್ವಾರ್ಥಕ್ಕಲ್ಲ, 4 ಜನಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘಟನೆ ಇರೋದು. ನಮ್ಗೆ ಅಣ್ಣವ್ರು ಬಂದು ನಮ್ಗೆ P ನಂಬರ್ ಅಂತ ದುಡ್ಡೇ ಕೊಟ್ಟಿಲ್ಲ. ನಾವು NHIV ಹೋಗಿದೆ ಜಮೀನು, ನಮ್ಮೂರು ಚುಕ್ನಲ್ಲಿ ಯೋತ್ರಲ್ಲಿಗೆ 13 ಲಕ್ಷ ಈಸ್ಕೊಟ್ಟವ್ರು. ಇವರು ಹೋರಾಟಗಳು ಮಾಡಿ ನಮ್ಗೆಲ್ಲ ಸೌಕರ್ಯಗಳೆಲ್ಲ ಮಾಡಿದ 13 ಕೋಟಿ ಎಲ್ಲ ಬಿಡುಗಡೆ ಮಾಡಿಸಿದ್ರು ಅಣ್ಣವ್ರು ಬಂದು. ಅವ್ರ ಮೇಲೆ ಆರೋಪ ಮಾಡಿದ್ರೆ ಇದು ಒಳ್ಳೇದಲ್ಲ ಸರ್. ಯಾರಾದ್ರೂ ಆಗ್ಲಿ ಆತರ ಮಾಡ್ಬಾರ್ದು. ಇಲ್ಲ ಆತರ ಏನು 1 ರೂಪಾಯಿ ತಗೊಂಡಿಲ್ಲ ಸರ್ ಅವರು ನಮ್ಮ ಹತ್ರ. ಇಲ್ಲ ಅವ್ರಿಗೇನು ನಾವು ಕೊಟ್ಟಿಲ್ಲ. ಅವ್ರು ಹೋರಾಟಗಾರರು, ಅವ್ರು ಏನು ತಗೊಂಡಿಲ್ಲ ಪಾಪ. ಅವ್ರು ಬಂದು ನಾವು ಕೇಳಿದ್ರು ಬೇಡ, ನೀವು ಊಟಕ್ಕೆ ಕೊಟ್ರೆ ಸಾಕು, ನಾವೆಲ್ಲ ಸೇರಿ ಅಲ್ಲೇ ಎಲ್ರಿಗೂ ಬಂದಿರೋರ್ಗೆಲ್ಲ ಊಟ ಕೊಡ್ಸಿದೀವಿ ಅಷ್ಟೇ ಹೊರತು 1 ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ. ಆತರ ಏನು ಆರೋಪ ಮಾಡಿ ಸುಮ್ನೆ ಸುಳ್ಳು ಹೇಳ್ಬಾರ್ದು. ಅದೆಲ್ಲ ಅವ್ರು ಹೋರಾಟಗಾರರು, ರೈತ ಸಂಘದವ್ರು, ಅವ್ರು ಆತರ ಮಾಡೋದೇ ಇಲ್ಲ ಸರ್. ನಮ್ಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ.
ನಾವು ಜನ್ಮದಲ್ಲಿ ನೆನೆಸ್ಕೋಬೇಕು. ಆ ತರ ಮಾಡಿದಾರೆ. ಆ ತರ ಇರೋರನ್ನು ಈ ತರ ಮಾಡಿದ್ರೆ ಅದು ಒಳ್ಳೇದಲ್ಲ. ನಾವು ಹೋಗಿ ರಾಜಕೀಯ ನಾಯಕರು ಶಾಸಕರಿಗೆಲ್ಲ ಹೇಳಿದ್ದೀವಿ, MP ಗೆಲ್ಲ ಹೇಳಿದ್ದೀವಿ, ಎಲ್ಲ ಯಾರು ನಮ್ಮ ಹತ್ರ ಬಂದು ಒಂದು ಹೆಲ್ಪ್ ಮಾಡಿಲ್ಲ. ಯಾರು ಬಂದು ಸುಮ್ಮನೆ ಈ ತರ ಹೋರಾಟ ಮಾಡಬಾರ್ದು ಸರ್. ಅವ್ರ ಮೇಲೆ ನಿಬಂಧನೆಗಳು ಆಗ್ಬಾರ್ದು. ನಮಸ್ಕಾರ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಐಕಂಬಳ್ ಮಂಜು ಅಂತೇಳಿ, ಜಿಲ್ಲಾಧ್ಯಕ್ಷರು. ಏನಿವತ್ತು ನಾರಾಯಣಗೌಡರ ಮೇಲೆ ಆಪಾದನೆ ಮಾಡಿದ್ದಾರೆ, ಏನೋ ರೋಲ್ ಕಾಲ್ ಅಂತೇಳಿ ಇದು ಮಾಡಿದ್ದಾರೆ, ಯಾವ ಹೋರಾಟ ಮಾಡಿದ್ದಾರೆ, ದಿನ ಮನವಿ ಕೊಡ್ತಾ ಇದ್ದಾರೆ ಅಂತೆ. ಈ ಥರ ಆರೋಪ ಮಾಡೋದು ತಪ್ಪಣ್ಣ. ಇದೇ ಐಕಂಬಳ್ ಮಂಜು ದಲಿತ ಸಂಘಟನೆ ಇದ್ದೋನೆ ನಾನು. ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನಂದು ಈಗ ನನ್ನ ಜೊತೆಲಿದ್ದವ್ರಿಗೆ ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತಪ್ಪು ಹೇಳಿದ್ರೆ ಹುಳ ಬೀಳ್ತದೆ, ಅರ್ಥ ಆಯ್ತಾ? ನನ್ನ ಕಷ್ಟಕ್ಕೆ ಈಗ ನನ್ನ ಒಂದು ಹಾಸ್ಪಿಟ್ಲ್ ಇರುತ್ತೆ, ಇಲ್ಲ ನನ್ನ ಮನೇಲಿ ಏನೋ ತೊಂದರೆ ಆಗಿರುತ್ತೆ, ಇವಾಗ ನನಗೆ ಇವ್ರು ಯಾರೋ ಬಂದು ನನ್ಗೆ ಕಷ್ಟಕ್ಕಾಗಲ್ಲ ಅಣ್ಣ, ನನ್ಗೆ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರೆ ಅರ್ಧ ರಾತ್ರಿ ಆಗಲಿ ಎದ್ದು ಬಂದು ನನ್ನ ಕಷ್ಟಕ್ಕೆ ಪರಿಹಾರ ಮಾಡ್ಕೊಡ್ತಾರೆ. ಎಲ್ಲದಕ್ಕೂ ರೋಲ್ ಕಾಲೇ ಒಂದೇ ಸೀಮಿತ ಅಲ್ಲ ಅಣ್ಣ. ನೀವು ಒಳ್ಳೆ ಹಿರಿಯ ಹೋರಾಟಗಾರರು, ನೀವು ಈ ಥರ ಮಾತಾಡೋದು, ನೀವು ಹೋರಾಟಗಾರ್ರೆ, ಈ ಥರ ರೋಲ್ ಕಾಲ್ ಅಂತ ಹೇಳೋದು ಸಮಂಜಸ ಅಲ್ಲ. ಯಾಕಂದ್ರೆ ಈ ಏನಿದು ಆವಣಿ ಹತ್ರ ಇರೋ ದೇವರಾಜ ಸಮುದ್ರ ಕೆರೆ ಒತ್ತುವರಿ ಪ್ರಶ್ನೆ ಮಾಡಿದ್ದೆ ತಪ್ಪಾಗ್ಬಿಡ್ತಾ? ನಿಮ್ಗೂ ಗೊತ್ತಿದೆ, ಅಲ್ಲಿ ರಿಯಲ್ ಎಸ್ಟೇಟ್ ಅವರು, ಆಂಧ್ರ ಮೂಲದವರು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಸೈಟಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮ್ಗೂ ಗೊತ್ತಿದೆ. ನೀವ್ ಯಾಕೆ ಮೌನವಾಗಿದ್ದಾರೆ? ಈ ಮುಳಬಾಗ್ಲು ತಾಲೂಕಲ್ಲಿ ನಾವು ಹಿರಿಯ ಹೋರಾಟಗಾರರು ಇದ್ದೀರಿ, ನಾವು ನೋಡ್ಕೊಂತೀರಿ ಅಂದ್ರೆ ನೋಡ್ಕೊಳ್ಳಿ. ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಹೋರಾಟ ಮಾಡ್ಬೋದು. ನಾವೇನು ಪಾಕಿಸ್ತಾನದಲ್ಲಿ ಇಲ್ಲ, ಇಡೀ ಕೋಲಾರ ಜಿಲ್ಲೆದಲ್ಲೇ ಹುಟ್ಟಿದ್ವಿ, ಇಲ್ಲೇ ಬೆಳೆದಿದ್ದೀವಿ, ಇಲ್ಲಿ ಬೇಕೋ ಮಾಡ್ಬೋದು, ಶ್ರೀನಿವಾಸಪುರ ಮಾಡ್ಬೋದು, ಮುಳಬಾಗ್ಲು ಮಾಡ್ಬೋದು, ಎಲ್ಲಾ ಕಡೆ ಮಾಡೋಕೆ ನಮ್ಗೆ ಹಕ್ಕಿದೆ, ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದಾರೆ. ಇವಾಗ ಅಂತ ಇಲ್ಲಿ ಮಾಡಿ ಇಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ಬಿಟ್ಟು ಬೆಂಗಳೂರಲ್ಲ ಮನವಿ ಕೊಡಲ್ವಾ? ಹಂಗಾದ್ರೆ ಯಾರು ಕೊಡ್ಬಾರ್ದಲ್ವಾ? ಇಲ್ಲಿ ಗೆದ್ಬಿಟ್ಟು ಹೋಗಿ ವಿಧಾನಸೌಧಲ್ಲೇ ಈ ಅಸೆಂಬ್ಲಿಗೆ ಹೋಗಲ್ವಾ? ಯಾಕೆ ಹೋಗ್ತಾರೆ? ಅಲ್ಲಿ ಇಲ್ಲೇ ಇರ್ಬೋದಲ್ಲ, ವಿಧಾನಸೌಧಕ್ಕೆ ಹೋಗ್ಬಾರ್ದಲ್ಲ? ಅದೆಲ್ಲ ಹೇಳೋದು ತಪ್ಪಣ್ಣ. ದಯವಿಟ್ಟು ನೀವು ಹಿರಿಯರು, ಒಬ್ಬರನ್ನ ನೀವು ಹೋರಾಟಗಾರರು, ಒಬ್ಬರು ಹೋರಾಟಗಾರ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಸಾಕ್ಷಿ ಸಮೇತ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರೋ ಹೇಳ್ತಾರಂತ ಕೇಳ್ಬಿಟ್ಟು ನೀವು ಈ ತರ ಹಿರಿಯರು ಈ ತರ ಮಾತಾಡೋದು ತಪ್ಪಣ್ಣ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ರಾಜೇಶ್ ಅಂತ, ಮುಳಬಾಲ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ. ನಮ್ಮ ಶ್ರೀನಿವಾಸ್ ಅವರು ಏನು ಆಪಾದನೆ ಮಾಡಿದ್ದಾರೆ, ಇದೆಲ್ಲ ಅವರಿಗೆ ಶೋಭೆ ತರುವಂಥದ್ದಲ್ಲ. ಯಾಕಂದ್ರೆ ರೋಲ್ ಕಾಲ್ ಅನ್ನೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿದಾರೋ ಅದನ್ನು ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ 20 ವರ್ಷದಿಂದ. ಎಲ್ಲ ರೈತರಿಗೂ ಅನುಕೂಲ ಆಗಿದೆ. ಅದನ್ನ ಸಾಕ್ಷಿ ಸಮೇತ ನಾವು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋರಾಟ ಮಾಡಿ ಎಷ್ಟೆಷ್ಟು ರೈತರಿಗೆ ನಾವು ಇದು ಮಾಡಿದ್ದೀವಿ ಅಂತ ಸಾಕ್ಷಿ ಸಮೇತ ನಾವು ತೋರಿಸ್ತಾ ಇದ್ದೀವಿ. ದಯವಿಟ್ಟು ಇಂಥ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ ಶ್ರೀನಿವಾಸ್ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.